All my friends, welcome to Learn Code with the Tech channel. ಈ ಒಂದು ವಿಡಿಯೋದಲ್ಲಿ ರೈಟ್ ಎ ಜಾವಾ ಪ್ರೋಗ್ರಾಮ್ ಟು ಫೈಂಡ್ ದ ಅವರೇಜ್ ಮಾರ್ಕ್ಸ್ ಅಂಡ್ ಟೋಟಲ್ ಮಾರ್ಕ್ಸ್. ಈಗ ಒಂದು ಸ್ಟೂಡೆಂಟ್ ನ ಅವರೇಜ್ ಮತ್ತೆ ಟೋಟಲ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ಕೊಂಡು ಅನ್ನೋದನ್ನ ಸಿಂಪಲ್ ಪ್ರೋಗ್ರಾಮ್ ನ ನಿಮ್ಗೆ ಈಗ ತೋರಿಸ್ತೀನಿ ಗೈಸ್. ನೀವು ವಿ ಎಸ್ ಕೋಡ್ ಅಥವಾ ನೆಟ್ ಬೀನ್ಸ್ ಐಡಿಯಲ್ 21 ಟೆಕ್ಸ್ಟ್ ಎಡಿಟರ್ ಯಾವ್ದ್ರಲ್ಲಿ ಬೇಕಾದ್ರೂ ಪ್ರೋಗ್ರಾಮ್ ಬರೀಬಹುದು. ನಾನು ನೋಟ್ ಪ್ಯಾಡ್ ಅಲ್ಲಿ ಬರೆದು ಕಮೆಂಟ್ ಪ್ರಾಂಪ್ಟ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀನಿ ಗೈಸ್. ಮತ್ತೆ ಇದು ವಿತ್ ಸ್ಕ್ಯಾನರ್ ಯೂಸ್ ಮಾಡ್ತೀನಿ, ವಿತ್ ಯೂಸರ್ ಇನ್ಪುಟ್ ನ ಯೂಸ್ ಮಾಡ್ತೀನಿ. ಈಗ ಅದಕ್ಕೋಸ್ಕರ ಸ್ಕ್ಯಾನರ್ ಯೂಸ್ ಮಾಡೋದಕ್ಕೋಸ್ಕರ ಇಂಪೋರ್ಟ್ ಜಾವಾ util ಡಾಟ್ ಸ್ಕ್ಯಾನರ್ ಇದು ಯುಟಿಲ್ ಅಲ್ಲಿ ಇದು ಸ್ಕ್ಯಾನರ್ ಪ್ಯಾಕೇಜ್ ಆಗಿರುತ್ತೆ. ಅದಕ್ಕೋಸ್ಕರ ಯುಟಿಲ್ ಡಾಟ್ ಸ್ಕ್ಯಾನರ್ ಅಂತ ಕೊಡೋದು. ಈಗ ಕ್ಲಾಸ್ ನೇಮ್ ಕೊಡ್ತೀನಿ, ಇದು ಫೈಲ್ ನೇಮ್ ಕೂಡ ಆಗಿರ್ಬೇಕು. ಕ್ಲಾಸ್ ಟೋಟಲ್ ಅಂತ ಕೊಡ್ತೀನಿ. ಈಗ ಇಲ್ಲಿ ಫ್ಲವರ್ ಬ್ರಾಕೆಟ್ ನ ಓಪನ್ ಮಾಡ್ತೀನಿ, ಅಂದ್ರೆ ಕರ್ಲಿ ಬ್ರೇಸಸ್ ನ ಓಪನ್ ಮಾಡ್ತೀನಿ. ಈಗ ಇಲ್ಲಿ ಮೈನ್ ಮೆಥಡ್ ಅಂದ್ರೆ ಕಾಮನ್ ಆಗಿರೋದು ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೈನ್ ಅಂತ ಕೊಟ್ಟು ಇಲ್ಲಿ ಸ್ಟ್ರಿಂಗ್ ಎಸ್ ಕ್ಯಾಪಿಟಲ್ ಆಗಿರ್ಬೇಕು. ಇದು ನಿಮ್ಗೆ ಟ್ರೈನ್ ಆಗಿರ್ಬೇಕು, ಯಾವಾಗ್ಲೂ ಎಸ್ ಕ್ಯಾಪಿಟಲ್ ಸ್ಟ್ರಿಂಗ್ ARGS ಆರ್ಗ್ಯುಮೆಂಟ್ ಪಾಸ್ ಮಾಡ್ತಿರೋದು. ಬ್ರಾಕೆಟ್ ಕ್ಲೋಸ್, ಫ್ಲವರ್ ಬ್ರಾಕೆಟ್ ಓಪನ್. ಈಗ ಇಲ್ಲಿಂದ ಡಿಕ್ಲೇರ್ ಮಾಡ್ತೀನಿ. ನೀವು ಸಬ್ಜೆಕ್ಟ್ ಅನ್ನ ಬೇಕಾದ್ರೆ ಡಿಕ್ಲೇರ್ ಮಾಡ್ಬೋದು. ನಾನು ನಿಮ್ಗೆ ಈಸಿ ಆಗ್ಲಿ ಅನ್ನೋದಕ್ಕೋಸ್ಕರ ಇಂಟ್ ABCDE ಅಂದ್ರೆ 5 ಸಬ್ಜೆಕ್ಟ್ ಇದೆ. ABCDE ಅಂತ 5 ಸಬ್ಜೆಕ್ಟ್ ಇದೆ. ಅದನ್ನೀಗ ಪ್ರಿಂಟ್ ಇದು ಮಾಡ್ತೀನಿ. ಇಂಟರ್ ಅಂತ ಸಿಸ್ಟಮ್ ಡಾಟ್ ಔಟ್ ಪ್ರಿಂಟ್ಗೂ ಮತ್ತೆ ಪ್ರಿಂಟರ್ಲಿನ್ಗೂ ನಿಮ್ಮ ಡಿಫ್ರೆನ್ಸ್ ಕೇಳಬಹುದು. ಪ್ರಿಂಟ್ ಅಂದ್ರೆ ನೆಕ್ಸ್ಟ್ ಲೈನಿಗೆ ಹೋಗಲ್ಲ, ಪ್ರಿಂಟರ್ಲಿನ್ ಅಂದ್ರೆ ನೆಕ್ಸ್ಟ್ ಲೈನಿಗೆ ಹೋಗುತ್ತೆ. ಇಂಟರ್ ದ ಸಬ್ಜೆಕ್ಟ್ ಮಾರ್ಕ್ಸ್. ಈಗ ಇಲ್ಲಿ ಸ್ಕ್ಯಾನರ್ ನ ಯೂಸ್ ಮಾಡ್ತೀನಿ. ಸ್ಕ್ಯಾನರ್ ರೆಫರೆನ್ಸ್ ವೇರಿಯಬಲ್ r is equal to new scanner system dot in. ಇದು ಅಂದ್ರೆ ಸ್ಕ್ಯಾನರ್ ನ ಇದು ಮಾಡ್ತಾ ಇರೋದು, ರೀಡ್ ಮಾಡೋಕೆ ಬಳಸ್ತಾ ಇರೋದು. ಇಂಟರ್ ದ 5 ಸಬ್ಜೆಕ್ಟ್ ಅನ್ನೋದಕ್ಕೋಸ್ಕರ ಇದನ್ನ ಕಾಮನ್ ಆಗಿ ಸಿಸ್ಟಮ್ ಡಾಟ್ ಇನ್ ಅಂದ್ರೆ ಸಿಸ್ಟಮ್ ಇನ್ಪುಟ್ ನ ಕೊಡ್ತಾ ಇರೋದು. ಸಿಸ್ಟಮ್ ಡಾಟ್ ಇನ್ ಅಂತ ಕೊಡ್ಲೇಬೇಕು, ಎಸ್ ಕ್ಯಾಪಿಟಲ್ ಆಗಿರ್ಬೇಕು. ಇಲ್ಲಿ ಸ್ಕ್ಯಾನರ್ ಹೇಗೆ ಕೊಟ್ಟಿರ್ತೀವೋ ಸ್ಕ್ಯಾನರ್ ಹಾಗೆ ಕೊಡ್ಬೇಕು. ಇಲ್ಲಿ ಸ್ಕ್ಯಾನರ್ ಬದಲು ನೀವು ಸ್ಟಾರ್ ಬೇಕಾದ್ರೂ ಬಳಸ್ಬೋದು. ಸ್ಕ್ಯಾನರ್ ಆಯ್ತು. ಈಗ ಒಂದೊಂದೇ ತಗೊಂತಾ ಬರ್ಬೇಕು. A is equal to r dot ನೆಕ್ಸ್ಟ್ ಇದು ಕಾಮನ್. ಇಲ್ಲಿ ಇಂಟಿಜರ್ ತಗೊಂಡಿದ್ರೆ ಇಂಟ್ ಅಂತ ಕೊಡ್ಬೇಕು. ಇಂಟ್ ಐ ಕ್ಯಾಪಿಟಲ್ ಆಗಿರ್ಬೇಕು. ಇಂಟ್ ಬ್ರಾಕೆಟ್ ಓಪನ್ ಬ್ರಾಕೆಟ್ ಕ್ಲೋಸ್ ಸೆಮಿಕೋಲನ್. ಈಗ ನಾನು ಇದನ್ನ ಕಾಪಿ ಮಾಡ್ತೀನಿ, ಕಂಟ್ರೋಲ್ C ಹೊಡೆದು ಕಂಟ್ರೋಲ್ ವಿ. ಈಗ ನೋಡಿ ಎಲ್ಲ ಬಂದಿದೆ. ಈಗ ಇಲ್ಲಿ ಸಿಂಪಲ್ ಟೈಮ್ ಕೂಡ ಸೇವ್ ಆಗುತ್ತೆ. ABCDE. ಓಕೆ, ಇಂಟರ್ ದ 5 ಸಬ್ಜೆಕ್ಟ್ ಮಾರ್ಕ್ಸ್ ಅಂತ ಬರ್ತದೆ. ಇವ ಇದೆ ABCDE ಇಷ್ಟೇನೋ ಬರುತ್ತೆ. ಈಗ ಇಂಟ್ sum is equal to A plus
B plus C plus D plus ಈ ಸೆಮಿಕೋಲನ್. ಅಂದ್ರೆ ಸಮ್ ಅಲ್ಲಿ ಎ ಬಿ ಸಿ ಡಿ ಇಷ್ಟು ಸಮ್ ಆಗಿರ್ಬೇಕು, ಅದನ್ನು ಟೋಟಲ್ ಮಾರ್ಕ್ಸ್ ಅಂತ ಪ್ರಿಂಟ್ ಮಾಡ್ತೀನಿ. ಈಗ ಸಿಸ್ಟಮ್ ಔಟ್ ಡಾಟ್ ಪ್ರಿಂಟರ್ ಏನಂತಿದೆಯಲ್ಲ ಇದನ್ನ ನಾನು ಕಾಪಿ ಮಾಡ್ತೀನಿ. ಇದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ಕಂಟ್ರೋಲ್ ವಿ, ಬ್ರಾಕೆಟ್ ಓಪನ್, ಡಬಲ್ ಕೋಡ್, total marks is plus sum. ಇಲ್ಲಿ ಪ್ಲಸ್ ಸಮ್ ಅಂದ್ರೆ ಕಾನ್ಕಾಟಿನೇಷನ್ ಆಗ್ತಿದೆ ಅಂತ, ಸ್ಟ್ರಿಂಗ್ ಮತ್ತೆ ಸ್ಟ್ರಿಂಗ್ ಕಾನ್ಕಾಟಿನೇಷನ್, ಅದಕ್ಕೋಸ್ಕರ ಪ್ಲಸ್ ಸಿಂಬಲ್ ನ ಯೂಸ್ ಮಾಡ್ತೀವಿ ಜಾವಾದಲ್ಲಿ. ಈಗ ಅವರೇಜ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಡಬಲ್ ನ ತಗೊಂತೀನಿ, ಯಾಕಂದ್ರೆ ಅದು ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ ಇರುತ್ತಲ್ಲ. ಅವರೇಜ್ is equal to ಸಮ್, ಇಲ್ಲಿ ಸಮ್ ಇರುತ್ತಲ್ಲ, ಸಮ್ ಡಿವೈಡೆಡ್ ಬೈ ಎಸ್ ಸಬ್ಜೆಕ್ಟ್ ಇದೆ 5,5.0 ಇಲ್ಲಿ ಸೆಮಿಕೋಲನ್. ಇದನ್ನೇ ನಾನು ಕಾಪಿ ಮಾಡಿ ಹೊಡೆದು ಇಲ್ಲಿ average marks is AVG. ಈಗ ಇದನ್ನ ನಾನು ಕಾಪಿ ಮಾಡ್ತೀನಿ, ಇದಿಷ್ಟನ್ನ ಕಂಟ್ರೋಲ್ ಸಿ ಹೊಡೆದು ಕಂಟ್ರೋಲ್ ವಿ ಹೊಡೆದು ಇಲ್ಲಿ ಫ್ಲವರ್ ಬ್ರಾಕೆಟ್ ಓಪನ್, ಡಬಲ್ ಕೋಡ್, ಜಸ್ಟ್ ಡಿಸೈನ್ ಪರ್ಪಸ್ ಅಷ್ಟೇ, ಚೆನ್ನಾಗಿ ಔಟ್ಪುಟ್ ಕ್ಲಿಯರ್ ಆಗಿರ್ಲಿ, ಟೋಟಲ್ ಮಾರ್ಕ್ಸ್ ಅಲ್ಲ ಅವರೇಜ್ ಕ್ಲಿಯರ್ ಆಗಿರ್ಲಿ ಅನ್ನೋದಕ್ಕೋಸ್ಕರ ಈ ತರ ಮಾಡಿ ನಾನು. ಈಗ ಇಲ್ಲಿಗೆ ಕ್ಲೋಸ್ ಆಯ್ತು. ಈಗ ನೋಡಿ ಕರೆಕ್ಟ್ ಆಗಿ ನೋಡ್ಕೊಡಿ, ಇದೆಲ್ಲ ಇಂಪೋರ್ಟ್ ಜಾವಾ ಯುಟಿಲ್ ಸ್ಕ್ಯಾನರ್ ಅಲ್ಲಿ ಇದೆ, ಯುಟಿಲ್ ಪ್ಯಾಕೇಜ್ ಅಲ್ಲಿ ಸ್ಕ್ಯಾನರ್ ಇದೆ. ಇದಿಷ್ಟನ್ನು ರೀಡ್ ಮಾಡ್ತಾ ಇದ್ದೀನಿ. ರೆಫರೆನ್ಸ್ ವೇರಿಯಬಲ್ ಆರ್ ಅಂತ ತಗೊಂಡಿದ್ದೀನಿ. ಇದು ಸಿಸ್ಟಮ್ ಡಾಟ್ ಇನ್ ಅಂದ್ರೆ ಎಷ್ಟು ಬ್ರಾಕೆಟ್ ಓಪನ್ ಇದೆಯೋ ಅಷ್ಟು ಕ್ಲೋಸ್ ಮಾಡಬೇಕು. ಮೈನ್ ಆಗಿ ಇದು ಬ್ರಾಕೆಟ್ ಕ್ಲೋಸ್ ಕರೆಕ್ಟ್ ಆಗಿ ಮಾಡಬೇಕು. 2 ಬ್ರಾಕೆಟ್ ಓಪನ್ ಮಾಡಿದ್ದೀನಿ, 2 ಬ್ರಾಕೆಟ್ ಕ್ಲೋಸ್ ಮಾಡಿದ್ದೀನಿ. ಈಗ ಕಂಟ್ರೋಲ್ ಎಸ್ ಹೊಡಿತೀನಿ, ಸೇವ್ ಮಾಡ್ತೀನಿ. ನಾನು ಜಾವಾ ಪ್ರಾಕ್ಟೀಸ್ ಅನ್ನೋ ಫೋಲ್ಡರ್ಗೆ ಅಲ್ಲಿ ನೋಡಿ ಗೈಸ್, ಇಲ್ಲಿ ಕ್ಲಾಸ್ ಅಲ್ಲಿ ಏನಿದೆಯೋ ಅದನ್ನೇ ಫೈಲ್ ನೇಮ್ ಆಗಿ ಕೊಡಬೇಕು. ಟೋಟಲ್ ಡಾಟ್ ಈಗ ಸೇವ್ ಆಗಿದೆ. ನಾನು ಫೋಲ್ಡರ್ಗೆ ಬರ್ತೀನಿ. ಫೋಲ್ಡರ್ಗೆ ಬಂದು ನಾನು ಜಾವಾ ಪ್ರಾಕ್ಟೀಸ್ ಫೋಲ್ಡರ್ಗೆ ಹೋಗ್ತೀನಿ. ಅಲ್ಲಿ ಟೋಟಲ್ ಡಾಟ್ ಜಾವಾ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆ ಬಂದು ಸರ್ಚ್ ಅಲ್ಲಿ CMD ಅಂತ ಸರ್ಚ್ ಮಾಡ್ತೀನಿ. ಈ ತರ ಬರುತ್ತೆ ನೋಡಿ, ಜಾವಾ ಪ್ರಾಕ್ಟೀಸ್ ಅಲ್ಲಿ ಇದೆ ಅಂತ ಅದು. ಈಗ ಕಾಮನ್ ಆಗಿ ಜಾವಾ ಸಿ ಅಂತ ಬರೀಲೇಬೇಕು, ಜಾವಾ ಸಿ ಅಂತ ಬರೆದು ಈಗ ಫೈಲ್ ನೇಮ್ ಟೋಟಲ್ ಜಾವಾ ನೋಡಿ ಗೈಸ್, ಸಕ್ಸಸ್ಫುಲಿ ಕ್ಲಾಸ್ ಫೈಲ್ ಜನರೇಟ್ ಆಗಿದೆ. ಅಂದ್ರೆ ಪ್ರೋಗ್ರಾಮ್ ಕ್ಲಾಸ್ ಫೈಲ್ ಅಂತ ಜನರೇಟ್ ಆಗುತ್ತೆ. ಅದೊಂದು ಇಲ್ಲಿ ನಾನೀಗ ನಿಮ್ಗೆ ತೋರಿಸ್ತೀನಿ ನೋಡಿ ಗೈಸ್. ಅವಾಗ ಬರೀ ಟೋಟಲ್ ಇತ್ತು, ಈಗ ಟೋಟಲ್ ಕ್ಲಾಸ್ ಫೈಲ್ ಜನರೇಟ್ ಆಗಿದೆ. ಈಗ ಟೋಟಲ್ ಈಗ ಜಾವಾ ಅಂತ ಕೊಡಬೇಕು. ಇಂಟರ್ ದ 5 ಸಬ್ಜೆಕ್ಟ್ ಮಾರ್ಕ್ಸ್ ಅಂತ ಕೇಳ್ತಾ ಇದೆ. 78, 90, 67, 66, 45. ಟೋಟಲ್ ಮಾರ್ಕ್ಸ್ ಇಷ್ಟು ಬರುತ್ತೆ. ಅವರೇಜ್ ಮಾರ್ಕ್ಸ್ 67.2. ನೋಡಿ ಗೈಸ್, ಸಕ್ಸಸ್ಫುಲಿ ಔಟ್ಪುಟ್ ಕರೆಕ್ಟ್ ಆಗಿ ಬಂದಿದೆ. ಥ್ಯಾಂಕ್ ಯು.